ಹಲೋ ಸ್ನೇಹಿತರೆ, ಹೇಗಿದ್ದೀರ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಬಂದ್ಬಿಟ್ಟು ಒಂದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಏನಕ್ಕೆ ಅಂತಂದರೆ, ಈ ವಿಡಿಯೋದಲ್ಲಿ ಮೈಕ್ರೋಗ್ರೀನ್ಸ್ ಅಂತಂದರೆ ನೋಡಿ, ಇಲ್ಲಿ ಫೋಟೋ ಮೇಲೆ ಇದು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಇದೇ ಮೈಕ್ರೋಗ್ರೀನ್ಸು. ಇದು ಬಾಡಿಗೆ, ನಮ್ಮ ಹೆಲ್ತಿಗೆ ತುಂಬಾ ಇಂಪಾರ್ಟೆಂಟು. ಇದು ಆಲ್ಮೋಸ್ಟ್ ಯಾರೂ ಅಷ್ಟೊಂದು ಮಾಡೋದಿಲ್ಲ. ಸೊ ನಾವು ಈ ವಿಡಿಯೋದಲ್ಲಿ ಮೈಕ್ರೋಗ್ರೀನ್ಸು ನಿಮ್ಮ ಮನೆಯಲ್ಲೇ ಹೇಗೆ ಬೆಳ್ಕೊಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಮೈಕ್ರೋಗ್ರೀನ್ಸ್ ಅಂದರೆ ಏನು, ಅದು ಯಾಕೆ ನಾವು ಚಿಗುರು ಹೊಡೆದ್ಮೇಲೆ ತಿನ್ನಬೇಕು, ಮತ್ತು ಅದರದ್ದು ಹೆಲ್ತ್ ಬೆನಿಫಿಟ್ಸ್ ಏನು, ಇವೆಲ್ಲ ನಾನು ವಿಡಿಯೋದ ಅಂತ್ಯದಲ್ಲಿ ಹಾಕ್ತೀನಿ. ಎಂಡಿಂಗಲ್ಲಿ ಅದರ ಬಗ್ಗೆ ಡೀಟೇಲ್ಸ್ ಬೆನಿಫಿಟ್ಸ್ನೆಲ್ಲ ಕೊಡ್ತೀನಿ. ಸೊ ಫಸ್ಟು ಮೈಕ್ರೋಗ್ರೀನ್ಸ್ನ ಹೇಗೆ ಬೆಳಿಬೇಕು ಅಂತ ತೋರಿಸ್ಕೊಡ್ತೀವಿ ನೋಡಿ. ಇವತ್ತು ನಮ್ಮ ಗಾರ್ಡನಿಂಗ್ಗೆ ಗೆಸ್ಟ್ ಬಂದಿದ್ದಾರೆ, ಆಯುಷ್ ಬೇಬಿ, ನಮ್ಮ ಅಳಿಮಯ್ಯ. ಇವಾಗ ಗಾರ್ಡನಿಂಗ್ ಬಗ್ಗೆ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ. ಇದು ಹೈ ಮಾಡು ಬೇಬು. ಇದು ಮಣ್ಣು. ಯಾರು ಮಣ್ಣು? ಇದು ಹಾಂ, ಇದು ಗೊಬ್ಬರ. ಹಾಂ, ಇದು ಕೊಕೊಪಿಟು. ಹಾಂ, ಇದು ಮಿಕ್ಸ್ ಮಿಕ್ಸ್ ಮಾಡಿ ಕೇಕ್ ಮಾಡೋಣ. ಮಿಕ್ಸ್ ಕೇಕ್ ಮಾಡ್ಬಿಟ್ಟು ಕೇಕ್ ಮಾಡ್ಬಿಟ್ಟು ತಿನ್ನೋದು. ಮಣ್ಣು ಇದು ಗಿಡಕ್ಕೆ ತಿನ್ನಿಸ್ಬಿಡೋದು. ಮಣ್ಣು ಮಾಡ್ಬಿಟ್ಟು ತಿನ್ನೋದಾ? ಮಣ್ಣು ಮಾಡ್ಬಿಟ್ಟಲ್ಲ, ಗಿಡಕ್ಕೆ ತಿನ್ಸೋದು. ಗಿಡಕ್ಕೆ ತಿನ್ಸೋದಾ? ಮಿಕ್ಸ್ 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 ಕೇಕ್ ಎಲ್ಲ ಮಿಕ್ಸ್. ಏನಕ್ಕೆ ಮಿಕ್ಸ್ ಮಾಡ್ತಾರೆ? ಪ್ಲಾಂಟ್ ತಿನ್ನಕ್ಕೆ. ನಾವು ಪ್ಲಾಂಟ್ ತಿನ್ನಕ್ಕ. ಪ್ಲಾಂಟ್ ಎಲ್ಲಾದ್ರೂ ತಿಂತೀರಾ ಮಮ್ಮ? ಹೌದು, ಪ್ಲಾಂಟ್ ಎಲ್ಲ. ಸರಿ ಸರಿ. ಅದು ಇವತ್ತು ಮಾಡೋ ಐಡಿಯಾ ಇರಲಿಲ್ಲ. ಅವನು ಅತ್ತೆ ಬಾ ಅತ್ತೆ ಮಾಡೋಣ, ಮಾಮ ಬಾ ಮಾಮ ಮಾಡೋಣ ಅಂತ ಅನ್ಕೊಂಡು ಕೈ ಹಿಡ್ಕೊಂಡು ಎಳ್ಕೊಂಡು ಮಾಡಿಸ್ತಾ ಇದ್ದಾನೆ. ಮತ್ತೆ ನಾನು ಏನ್ ಮಾಡ್ಬೇಕು ಮನೆಗೆ ಕುತ್ಕೊಂಡು? ಕರೆಕ್ಟ್ ಅಲ್ಲ? ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಾವು ಮಣ್ಣನ್ನು ಹೇಗೆ ಪ್ರಿಪೇರ್ ಮಾಡ್ಕೊಂಡ್ವಿ ಅಂತ. ಈಗ ಮಣ್ಣು ಪ್ರಿಪೇರ್ ಮಾಡ್ಕೊಂಡ್ಮೇಲೆ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ತೋರಿಸ್ತೀನಿ ನೋಡಿ. ನಾವು ಒಂದು ಫ್ಯಾನ್ಸಿ ಶಾಪಲ್ಲಿ ಕಂಟೈನರ್ಸ್ ಈ ಥರ ತರಿಸ್ಕೊಂಡಿದ್ದೀವಿ ನೋಡಿ. ಇದನ್ನೊಂದು 40 rupees ಏನೋ ಇರುತ್ತೆ. ಅಂದರೆ ಇದು ನೀವು ತುಂಬ ಸತಿ ಯೂಸ್ ಮಾಡ್ಕೊಬೋದು, ವರ್ಷಗಟ್ಟಲೆ ಯೂಸ್ ಮಾಡ್ಕೊಬೋದು, ಏನೂ ಆಗೋದಿಲ್ಲ. ಸೊ ಒಂದು 40 rupees 50 rupees ಇರುತ್ತೆ ಇದು ನೋಡಿ. ತಗೊಂಡ್ಮೇಲೆ ಇದಕ್ಕೆ ಈ ತರ ಹೋಲ್ ಸಿಕ್ಕೊಬೇಕು. ನಾನು ಇದನ್ನ ಬಿಸಿ ಮಾಡ್ಕೊಂಡು ಈ ತರ ಪ್ಲಾಸ್ಟಿಕ್ಗೆ ಹೋಲ್ ಮಾಡ್ಕೊಂತ ಇದ್ದೀನಿ. ಹೋಲ್ಸ್ ಜಾಸ್ತಿ ಇದ್ರೂ ಏನ್ ತೊಂದರೆ ಇಲ್ಲ, ನೀರು ಚೆನ್ನಾಗಿ ಈಸಿಯಾಗಿ ಹೊರಗಡೆ ಹೋಗುತ್ತೆ. ನೋಡಿ ಸ್ನೇಹಿತರೆ, ಈಗ ನಾನು ಏನು ಮಾಡ್ಕೊಳ್ತೀನಿ ಅಂತಂದ್ರೆ, ಮಣ್ಣು ಮಿಕ್ಸ್ಚರ್ ಮಾಡಿದ್ದೀನಿ ಅಲ್ವಾ, ಮಣ್ಣನ್ನು ಹಾಕ್ಕೊತೀನಿ. ಸೊ ಇದನ್ನು ಕ್ಲೀನಾಗಿ ಒಂದು ಲೆವೆಲ್ ಮಾಡ್ಕೊತೀನಿ. ಯಾರೋ ಕಮೆಂಟಲ್ಲಿ ಹಾಕಿದ್ರು, ಅಣ್ಣ ಸ್ವಲ್ಪ ಜೋರಾಗಿ ಮಾತಾಡಿ. ಪಾಪ ನಮ್ಮ ಪತಿರಾಯರು ತುಂಬ ನಿಧಾನಕ್ಕೆ ಮಾತಾಡ್ತಿದ್ದಾರೆ. ಜೋರಾಗಿ ಮಾತಾಡಿ ಪತಿರಾಯರೇ. ಆಯಿತು, ಓಕೆ. ಸೊ ನೋಡಿ ಸ್ನೇಹಿತರೆ, ನಾನು ಎಲ್ಲ ಮಣ್ಣನ್ನು ತುಂಬಿದ್ದೀನಿ. ತುಂಬ ಹಾಕಿಲ್ಲ ನಾನು. ಏನಕ್ಕೆ ತುಂಬ ಹಾಕಿಲ್ಲ ಅಂತಂದರೆ, ಅಷ್ಟು ನೆಸೆಸಿಟಿ ಇಲ್ಲ. ಯಾಕಂತಂದರೆ ಒಂದು ವೀಕ್ ಒಳಗೆ ತೆಗೆದುಬಿಡ್ತೀರಲ್ವಾ. ಸೊ ಮಣ್ಣು ಜಾಸ್ತಿ ಹಾಕ್ಬೇಕಂತ ಏನಿಲ್ಲ. ಸೊ ಅದು ಜಸ್ಟ್ ಚಿಗುರು ಬಂದ ಮೇಲೆ ನಾವು ಕಿತ್ಕೊಳ್ಳೋದಲ್ವಾ, ಬಂದಿದ ತಕ್ಷಣ ಬಿಡಿಸ್ಕೊಂಡ್ಬಿಡ್ತೀರಿ. ಸೊ ತುಂಬ ಮಣ್ಣು ಹಾಕ್ಬೇಕಂತ ಏನಿಲ್ಲ. ಹಾಕಿರೋ ಸ್ವಲ್ಪ ಮಣ್ಣಲ್ಲೇ ತುಂಬಾ ನ್ಯೂಟ್ರಿಯೆಂಟ್ಸ್ ಕೊಟ್ಟಿದ್ದೀವಿ. ನೋಡಿದ್ರಲ್ವಾ ನಾವೇನೇನು ಮಿಕ್ಸ್ ಮಾಡಿದ್ರಿ ಅಂತ. ಸೊ ಇದಾದಮೇಲೆ ಈಗ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಫಸ್ಟ್ ಇದು ಬಂದುಬಿಟ್ಟು ಗೋಧಿ. ಸೊ ನಾನು ಗೋಧಿನ ಏನು ಮಾಡ್ಕೊತೀನಿ ಅಂತಂದರೆ, ಸುಮ್ಮನೆ ಈ ಥರ ಎಲ್ಲೋ ಒಂದೊಂದು ಕಡೆ ಹಾಕೋದಿಲ್ಲ, ಜಾಸ್ತಿ ಹಾಕ್ತೀನಿ. ನಾವು ಮೈಕ್ರೋಗ್ರೀನ್ಸ್ ಬೆಳೆಯೋದಕ್ಕೆ ಆಗ್ತಾ ಇರೋದು. ಸೊ ಅದು ಜಾಸ್ತಿ ಹಾಕಿದ್ರು ಏನು ತೊಂದರೆ ಇಲ್ಲ. ಯಾಕಂತಂದರೆ ನಾವು ಇದರಲ್ಲಿ ಏನು ಗಿಡ ಬೆಳೆಸೋದಿಲ್ವಲ್ಲ. ಸೊ ಏನಿದ್ರು ಒಂದು ಸ್ವಲ್ಪ ದಿವಸಕ್ಕೆ ಹಾರ್ವೆಸ್ಟಿಂಗ್ ಮಾಡಿಬಿಡ್ತೀನಿ. ಸೊ ಅದಕ್ಕೆ ಜಾಸ್ತಿನೇ ಹಾಕ್ಕೊಳ್ತೀನಿ, ಏನು ತೊಂದರೆ ಇಲ್ಲ. ನೀವು ಎಷ್ಟು ಬೇಕೋ ಹಾಕ್ಕೊಳ್ಳಿ. ನೆಕ್ಸ್ಟು ಸಾಸಿವೆ ನೆಕ್ಸ್ಟ್ ಹಿಂಗೆ ಹಾಕ್ಕೊಳ್ತೀನಿ. ಒಂದು 2-3 ದಿವಸ ಹಿಂದೆ ಮಾಡಿದರೆ ಲಕ್ಷ್ಮಿ ಹಬ್ಬಕ್ಕೆ ಬಂದ್ಬಿಟ್ಟಿರೋದು. ನಾನು ಅವತ್ತೇ ಅನ್ಕೊಂಡೆ. ಇದು ಮೆಂತೆ ಸ್ನೇಹಿತರೆ ನೋಡಿ. ಮೆಂತೆನೂ ನಾನು ತುಂಬ ಮಂದವಾಗಿ ಹಾಕ್ಕೊತಾ ಇದ್ದೀನಿ. ತುಂಬ ಮಂದವಾಗಿ ಹಾಕ್ಕೊತಾ ಇದ್ದೀನಿ. ನಾವಿದು ಬೆಳೆಸೋದಷ್ಟೇ ಅಲ್ಲ, ಇದನ್ನು ನಾವು ಹಾರ್ವೆಸ್ಟಿಂಗ್ ಮಾಡಿ ಮನೆಯಲ್ಲಿ ಪ್ರಿಪೇರ್ ಕೂಡ ಮಾಡ್ತೀವಿ. ಅದರಲ್ಲಿ ಏನು ಮಾಡ್ಬೋದು ಅಂತ ಕೂಡ ತೋರಿಸ್ತೀವಿ. ಇದು ಹೆಸರು ಕಾಳು. ಇದು ಸನ್ಫ್ಲವರ್ ಸೀಡ್ಸು. ಸನ್ಫ್ಲವರ್ ಸೀಡ್ಸ್ ಅಂತೂ ನೀವು
ಹಸಿದು ಈ ಥರ ಒಳಗಡೆ ಓಪನ್ ಮಾಡ್ಕೊಂಡ್ರೆ ಸೀಡ್ ಇರುತ್ತಲ್ವ, ಈ ಒಳಗಡೆ ಓಪನ್ ಮಾಡ್ಕೊಂಡ್ರೆ ತುಂಬಾ ಇರುತ್ತೆ, ತುಂಬಾ ಒಳ್ಳೆಯದು. ಬಟ್ ಅದು ಯಾರು ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ನಾವು ಮಾಡೋದಿಲ್ಲ. ನಾನು ಮಾಡ್ತೀನಿ. ಇದನ್ನು ಸೀಡ್ಸ್ ಹಾಕಬೇಕು ಅಂತ ತಂದಾಗ ಫಸ್ಟು ತಿಂದಿದ್ದೆ ನಾನು. ಬಟ್ ನಮ್ಮ ಪತಿರಾಯರು ಅದನ್ನೆಲ್ಲ ಸುಲಿದು ತಿನ್ನೋದು ಒಂದು ಸ್ವಲ್ಪ ಕಷ್ಟದ ಕೆಲಸ. ಸೊ ಆ ರೀಸನ್ಗೆ ಅವರು ಮಾಡಲ್ಲ. ಇದು ಬಟಾಣಿ ಸ್ವಲ್ಪ ಫ್ರಿಜ್ಜಲ್ಲಿ ಇಕ್ಕಿದ್ರಿ, ಅದೇನು ಬರುತ್ತಾ ಇಲ್ಲ ಗೊತ್ತಿಲ್ಲ, ನೋಡೋಣ. ಫ್ರಿಜ್ಜಲ್ಲಿ ಇಕ್ಕಿದ ಮಾತ್ರಕ್ಕೆ ಏನಾಗಲ್ಲ. ಇದು ಎಷ್ಟು ದಿವಸ ಆಯಿತು ನನಗೆ ಗೊತ್ತಿಲ್ಲ. ನೀವು ನೋಡ್ಬೋದು ಮಾರ್ಕೆಟಲ್ಲಿ ಮೈಕ್ರೋಗ್ರೀನ್ಸ್ ಮಾಡ್ತಾರಲ್ಲ, ತುಂಬ ಅಂದರೆ ತುಂಬಾ ಕಾಸ್ಟ್ಲಿ. ಫಸ್ಟ್ ಆಫ್ ಆಲ್ ಈ ಕಾಳುಗಳೇ ತುಂಬ ಕಾಸ್ಟ್ಲಿ, ಅಂಥದ್ರಲ್ಲಿ ಮೈಕ್ರೋಗ್ರೀನ್ಸ್ ನೀವು ತೊಗೊಳ್ಬೇಕು ಅಂತಂದರೆ ಇನ್ನೂ ಕಾಸ್ಟ್ಲಿ. ಸೊ ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಇದು ಬಂದುಬಿಟ್ಟು ನೆನೆಸಿರೋದು ಹೆಸರು ಕಾಳು, ಇದನ್ನು ಹಾಕ್ಕೊಳ್ತೀನಿ. ಮತ್ತು ಇದು ಕಡಲೆಕಾಳು. ಓ, ಇದು ಫ್ರಿಜ್ಜಲ್ಲಿ ಇಕ್ಕಿದ್ದಿದ್ದೆ. ಸೊ ನೋಡೋಣ ಯಾರಿಗೆ ಬರುತ್ತೋ. ಜಾಸ್ತಿ ಹಾಕ್ಕೊಳ್ತೀನಿ ಅಂತ ತೊಂದರೆ ಇಲ್ಲ. ಏನು ಮೊಳಕೆ ಬಂದು ಜರ್ಮಿನೇಷನ್ ಆಗಿ ಒಂದು ಸ್ವಲ್ಪ ನಿಂತ್ಕೊಂಡ್ರೆ ಸಾಕೋದು, ಆಮೇಲೆ ಹಾರ್ವೆಸ್ಟಿಂಗ್ ಆಗಿಬಿಡ್ತದೆ. ಸೊ ಎಲ್ಲದಕ್ಕೂ ನೋಡಿ ಈ ರೀತಿ ಸೀಡ್ಸನ್ನು ಹಾಕ್ಕೊಂಡಿದ್ದೀನಿ. ಈಗ ನಾನು ಮಣ್ಣನ್ನು ಈ ಉದುರಿಸ್ತಾ ಹೋಗ್ತೀನಿ ಸ್ವಲ್ಪ. ಜಸ್ಟ್ ಒಂದು ಲೇಯರ್ ಥರ. ಆಮೇಲೆ ಒಂದು ಸ್ವಲ್ಪ ವರ್ಮಿ ಕಾಂಪೋಸ್ಟನ್ನು ಎಲ್ಲದಕ್ಕೂ ಸ್ವಲ್ಪ ಹಾಕ್ಕೊಳ್ತೀನಿ. ಮತ್ತು ಇನ್ನೊಂದು ಸ್ನೇಹಿತರೆ, ವರ್ಮಿ ಕಾಂಪೋಸ್ಟ್ ಈ ಥರ ಹಾಕ್ಕೊಳ್ತೀರಲ್ಲ, ಅದು ಜರ್ಮಿನೇಷನ್ ಆದಾಗ ತಿನ್ನೋವಾಗ ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡಿ ತಿನ್ನಬೇಕಾಗುತ್ತೆ. ಇದರಲ್ಲಿ ಗೊತ್ತಲ್ವಾ ಗೊಬ್ಬರದಲ್ಲಿ ಏನೇನು ಇರುತ್ತೆ ಅಂತ. ಸೊ ಪ್ಯಾರಾಸೈಟ್ಸ್, ಗಿರೆ ಸೈಟ್ಸ್ ಅವೆಲ್ಲ ನಿಮ್ಮ ಬಾಡಿ ಒಳಗೆ ಹೋಗ್ಬಾರ್ದು ಅಂದರೆ ಚೆನ್ನಾಗಿ ವಾಶ್ ಮಾಡ್ಕೊಂಡು ತಿನ್ನಿ. ಕ್ಲೀನಾಗಿ ಗೊಬ್ಬರನೆಲ್ಲ ಒಂದು ಲೆವೆಲ್ ಮಾಡ್ಕೊತೀನಿ. ಮಣ್ಣನ್ನು ಏನು ಕೆದಕಲ್ಲ, ಬರೀ ಮೇಲೆ ಮಾತ್ರ. ನೋಡಿ ನಮ್ಮ ಪತಿರಾಯರು ಫುಲ್ ಸ್ಮೈಲ್ ಮಾಡಿಕೊಂಡು ತಂದೆಲ್ಲ ಇಲ್ಲಿ ಜೋಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಅಷ್ಟೊಂದು ತೀರಾ ಬಿಸಿಲು ಬರಲ್ಲ, ಬಂದರೂ ಲೈಟಾಗಿ ಬರುತ್ತೆ ಅಷ್ಟೇ, ಲೈಟಾಗಿ ಬರುತ್ತೆ ಅಷ್ಟೇ. ಅದಕ್ಕೋಸ್ಕರ ಈ ಸೈಡ್ ಇಡ್ತಾ ಇದ್ದೀವಿ. ನೀರು ಹಾಕೋವಾಗಲೂ ಅಷ್ಟೇ ಈ ಥರ ಚುಮ್ಕಿಸ್ಕೊಳ್ಳಿ ಸಾಕು. ಎಲ್ಲದಕ್ಕೂ ಇದೇ ಥರ ನೀರು ಹಾಕ್ಕೋಬೇಕು. ಸೊ ಸ್ನೇಹಿತರೆ, ಮೈಕ್ರೋಗ್ರೀನ್ಸ್ ಎಲ್ಲ ಹಾಕಿ ಹತ್ತತ್ರ ಒಂದು 7 ಇಂದ 9 ಡೇಸ್ 10 ಡೇಸ್ ಆಯಿತಾ? 10 ಡೇಸ್ ಇಲ್ಲ, ಒಂದು 8 to 9 ಡೇಸ್ ಆಗಿದೆ ಅಷ್ಟೇ. ಒಂದು ಅಟ್ಲೀಸ್ಟ್ 7 ಡೇಸ್ ಅಂತ ಇಟ್ಕೊಳ್ಳಿ, 7 to 8 ಡೇಸು. ಸೊ ಬಂದಿದೆ, ಬನ್ನಿ ತೋರಿಸ್ತೀನಿ. ನೋಡಿ 8 ಕಂಟೈನರಲ್ಲಿ ಹಾಕಿದ್ರಿ, ಬರೀ 3ರಲ್ಲಿ ಮಾತ್ರ ಬಂದಿದೆ. ರೀಸನ್ಸ್ ಹೇಳ್ತೀನಿ, ಏನು ಫಾಲ್ಟ್ ಆಯ್ತು ಅಂತ ಕೂಡ ಹೇಳ್ತೀನಿ, ಬೆಳೆಯೋದಕ್ಕೆ ಕಾರಣ ಅದು ಏನಕ್ಕೆ ಬೆಳೆದಿಲ್ಲ ಅಂತ. ಸೊ ಇದು ಬಂದುಬಿಟ್ಟು ಬ್ರೌನ್ ಚಿಕ್ ಪೀಸು, ಕರೆಕ್ಟ್ ತಾನೆ? ಕಡಲೆಕಾಳು ನೋಡಿ, ಇದು ಕಡಲೆಕಾಳು ಚೆನ್ನಾಗಿ ಬಂದಿದೆ, ಇವಾಗ ಹಾರ್ವೆಸ್ಟಿಂಗ್ ಬಂದಿದೆ. ಇದು ಮೆಂತೆ ಕೂಡ ನೋಡಿ ಎಷ್ಟು ಮಂದವಾಗಿ ಹಿಂಗೆ ಬಂದಿದೆ. ಮತ್ತು ಇದು ಸನ್ಫ್ಲವರ್ ಸೀಡ್ಸು. ಸೊ ಇವೆಲ್ಲದರಲ್ಲೂ ಏನಾಯಿತು ಪ್ರಾಬ್ಲಮ್ಮು ಅಂತಂದರೆ, ಕಂಟಿನ್ಯೂಸ್ ಅಂದರೆ ಹತ್ತತ್ರ ಒಂದು ವಾರ ಕಂಟಿನ್ಯೂ ಆಗಿ ಮಳೆ ಬರ್ತಾನೆ ಇತ್ತು. ಓಕೆ ನೋಡಿ, ಇವಾಗ ಕೂಡ ಮಳೆ ಬಿದ್ದಿದೆ, ಜಸ್ಟ್ ಈಗ ಒಂದು 5 ನಿಮಿಷ ಆಯಿತು. ಸೊ ಏನಾಯಿತು, ಇಲ್ಲಿ ಬನ್ನಿ ನೀವು ನೋಡ್ಬೋದು, ಇಲ್ಲಿ ನಾವು ಸೀಡ್ಸ್ ಬೇರೆ ಜಾಸ್ತಿ ಹಾಕಿದ್ರಿ ಅಲ್ವಾ. ಸೊ ಸೀಡ್ಸ್ ಎಲ್ಲ ಕೊಳ್ತೋಗಿದೆ ನೋಡಿ, ಮೇಲ್ಗಡೆನೇ ಒಂಥರ ಫಂಗಸ್ ಬಂದಿರೋದ್ರ ಕ್ಲೀನಾಗಿ ಗೊತ್ತಾಗ್ತಾ ಇದೆ. ಸೊ ಏನಾಗ್ಬಿಟ್ಟಿದೆ, ಎಲ್ಲದರಲ್ಲೂ ಒಳಗಡೆ ತಿನ್ಕೊಂಡ್ಬಿಟ್ಟಿದೆ ಫಂಗಸ್ಸು. ಹೌದು. ಸೊ ಇಲ್ಲಿ ಮೇನು ಪ್ರಾಬ್ಲಮ್ ಏನಂತಂದರೆ ನೀರಿಂದ ಆಲ್ಮೋಸ್ಟ್ ಎಲ್ಲ ಕಂಟಿನ್ಯೂಸ್ ಮಳೆ ಬೀಳ್ತಾ ಇತ್ತಲ್ವಾ, ಸೊ ಒಟ್ಟೋಯ್ತು ನೀರು. ಇದು ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಒಳ್ಳೇದಿತ್ತು. ಅಂದರೆ ಮಳೆ ವಿಪರೀತ ಮಳೆ ಆಗಿ ಡೇ ನೈಟು ಯಾವಾಗಲೂ ಮಳೆ ಬರ್ತಾನೆ ಇತ್ತು. ಸೊ ಮಳೆಗೇನಾಯಿತು, ಎಲ್ಲ ಊಷ್ಟ ಆಗ್ಬಿಟ್ಟಿದೆ, ಹೊಟ್ಟೋಗ್ಬಿಟ್ಟಿದೆ. ಸೊ ಇವಾಗ ಮಿಕ್ಕಿರೋದು ಈ 3, ಇದನ್ನು ಜಾಸ್ತಿ ಸಹ ಬಿಟ್ಟರೆ ಇದನ್ನು ಕೂಡ ತಿನ್ನೋಕ್ಕಾಗೋದಿಲ್ಲ. ಸೊ ಏನು ಮಾಡ್ತೀರಿ, ಇದನ್ನು ಈಗ ಹಾರ್ವೆಸ್ಟ್ ಮಾಡ್ತೀರಿ. ಸೊ ಇದು ಕರೆಕ್ಟ್ ಟೈಮ್ ಹಾರ್ವೆಸ್ಟ್ ಮಾಡೋದಕ್ಕೆ. ಇಷ್ಟು ಬಂದಿದೆಯಲ್ವಾ, ಇದು ಕರೆಕ್ಟ್ ಟೈಮ್. ಸೊ ಈಗ ಹಾರ್ವೆಸ್ಟ್ ಮಾಡ್ಕೊಳ್ತೀನಿ. ಎಸ್ ನೋಡಿ,
ನಮ್ಮ ಪತಿರಾಯರು ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. ನಾವು ಫಸ್ಟ್ ಟೈಮ್ ಇದು ಬೆಳೀತಾ ಇರೋದು. ಹೌದು. ಸೊ ಈಗ ಒಂದು ಸ್ವಲ್ಪ ಐಡಿಯಾ ಬಂದಿದೆ. ನೆಕ್ಸ್ಟ್ ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಪತಿರಾಯರೇ. ಲಾಸ್ಟಲ್ಲಿ ಇದರದ್ದು ನ್ಯೂಟ್ರಿಷನ್ ವ್ಯಾಲ್ಯೂ ಏನು ಅಂತ ಹೇಳ್ತೀನಿ. ಫಸ್ಟ್ ಹಾರ್ವೆಸ್ಟಿಂಗ್ ಮಾಡೋಣ ನೋಡಿ. ನನಗೆ ಹಾರ್ವೆಸ್ಟಿಂಗ್ ಮಾಡೋಷ್ಟೊತ್ತಿಗೆ ತೋರಿಸಿ ಸೊಪ್ಪು ಗಿಪ್ಪೆಲ್ಲ ಬಂದಿರೋದು. ನೋಡಿ ನಮ್ಮ ಪತಿರಾಯರು ಅಲ್ಲಿ ಹಾರ್ವೆಸ್ಟ್ ಮಾಡ್ತಾ ಇರಲಿ. ಇಲ್ಲಿ ನೋಡಿ ಮೆಂತ್ಯ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಗುಂಪಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಇಲ್ಲಿ ದಂಟು ಸೊಪ್ಪು ನೋಡಿ, ದಂಟು ಸೊಪ್ಪು ಅಷ್ಟೇ ಸಕ್ಕದಾಗಿ ಬಂದಿದೆ. ಸೊ ಇದು ದೊಡ್ಡ ದೊಡ್ಡದನ್ನೆಲ್ಲ ಕಿತ್ಕೊಂಬಿಟ್ರೆ ಚಿಕ್ಕ ಚಿಕ್ಕದಕ್ಕೆಲ್ಲದಕ್ಕೂ ಫ್ರೀ ಆಗುತ್ತೆ. ಸದ್ಯಕ್ಕಿರಲಿ. ಅದಾದ ಮೇಲೆ ಇಲ್ಲಿ ನೋಡಿ ಪಾಲಕ್ ಸೊಪ್ಪು ಕೂಡ ಚೆನ್ನಾಗಿ ಬಂದಿದೆ. ಬಟ್ ಒಂದು ಸ್ವಲ್ಪ ಹುಳ ಆಗಿತ್ತು. ಇವಾಗ ನಮ್ಮ ಪತಿರಾಯರು ಅದನ್ನೆಲ್ಲನೂ ಸ್ವಲ್ಪ ನೋಡ್ಕೊಂಡು ಕ್ಲೀನ್ ಮಾಡಿದ್ರು. ಇನ್ನು ಕೊತ್ತಂಬರಿ ಸೊಪ್ಪು ಅಷ್ಟೇ ಸಕ್ಕದಾಗಿ ಬಂದಿದೆ. ಎಸ್, ಮಾಡ್ಕೊತೀನಿ ಬಿಡಿ. ಸೊ ಸೊಪ್ಪು ಮಾತ್ರ ಸಕ್ಕತ್ತಾಗಿ ಬಂದಿದೆ. ಇಷ್ಟರಲ್ಲೇ ಇದನ್ನು ಹಾರ್ವೆಸ್ಟ್ ಮಾಡ್ತೀವಿ. ಹಾರ್ವೆಸ್ಟಿಂಗ್ ಟೈಮೇ ಇದು ಕೂಡ. ನೋಡಿ ಇದರಲ್ಲಿ ಮಣ್ಣು ಜಾಸ್ತಿ ಇದೆ. ನೋಡಿ ಸನ್ಫ್ಲವರ್ ಸೀಡ್ಸ್ದು ಆಯಿತು ಹಾರ್ವೆಸ್ಟಿಂಗ್ ಮಾಡಿದ್ದು ಹತ್ತತ್ರ. ಇಲ್ಲಿ ನೋಡಿ ಹಲಸಂದಿ ಹಣ್ಣಾಗಿದೆ, ಕೀಳ್ಬೋದು. ಬಟ್ ಒಂದೇ ಒಂದಿದೆ ಅಲ್ಲ. ಇನ್ನು ಮಿಕ್ಕಿದ್ದೆಲ್ಲನೂ ಇವಾಗ ಬರ್ತಾ ಇದೆ, ಚಿಕ್ಕದು ಬರ್ತಾ ಇದೆ. ಸೊ ಸದ್ಯಕ್ಕೆ ಇವಾಗ ಇಲ್ಲೇ ಇಟ್ಕೊಂಡ್ಲಿ, ಬೇರೆ ಟೈಮಲ್ಲಿ ಹಾರ್ವೆಸ್ಟ್ ಮಾಡ್ತೀನಿ. ಸೊ ನೋಡಿ ಸ್ನೇಹಿತರೆ, ಒಂದು ಸ್ವಲ್ಪ ಮುಂದಕ್ಕೆ ಬನ್ನಿ, ಪರವಾಗಿಲ್ಲ. ನೋಡಿ ಇದು ಸನ್ಫ್ಲವರು, ಇದು ಮೆಂತೆ, ಮತ್ತು ಇದು ಕಡಲೆಕಾಳು. ಸೊ ಒಂದೊಂದು ಬೆನಿಫಿಟ್ಸ್ ಹೇಳ್ತೀನಿ ನೋಡಿ. ಈಗ ಸನ್ಫ್ಲವರ್ ಸೀಡ್ಸ್, ಇನ್ನು ಬೇರೆದೆಲ್ಲ ಹೇಳ್ತಾ ಇದ್ದೆ ಬಂದಿದ್ರೆ, ಬಟ್ ಈಗ ಅವ್ಯಾವ ಬಂದಿಲ್ಲ. ಸೊ ಬಂದಿರೋದ್ರದ್ದು ನ್ಯೂಟ್ರಿಷನ್ ವ್ಯಾಲ್ಯೂ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಒಂದು ಬಂದುಬಿಟ್ಟು ಸನ್ಫ್ಲವರ್ ಸೀಡ್ಸು. ಸೊ ಸನ್ಫ್ಲವರ್ ಸೀಡ್ಸ್ ಅಂತೀನಿ, ಸನ್ಫ್ಲವರ್ ಮೈಕ್ರೋಗ್ರೀನ್ಸ್. ಸೊ ಇದರಲ್ಲಿ ಏನೇನು ಸಿಗುತ್ತೆ ಅಂದರೆ ವಿಟಮಿನ್ ಇ ಸಿಗುತ್ತೆ, ವಿಟಮಿನ್ ಸಿ, ವಿಟಮಿನ್ ಬಿ ಮತ್ತು ಮಿನರಲ್ಸು. ಅಂದರೆ ಮಿನರಲ್ಸಲ್ಲಿ ಕ್ಯಾಲ್ಶಿಯಮು, ಪೊಟ್ಯಾಷಿಯಮು, ಐರನ್ನು, ಜಿಂಕು ಇವೆಲ್ಲ ಸಿಗ್ತವೆ. ಮತ್ತು ಇನ್ನೊಂದು ಮೈಕ್ರೋಗ್ರೀನ್ಸಲ್ಲಿ ಏನು ಏನಕ್ಕೆ ಎಲ್ಲರೂ ತುಂಬ ಪ್ರಿಫರ್ ಮಾಡ್ತಾರೆ ಅಂತಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಅಂದರೆ ಈ ಕ್ಯಾನ್ಸರ್ ಬರೋ ಸೆಲ್ಸ್ ಇರ್ತಾವಲ್ಲ, ಅದಕ್ಕೆಲ್ಲ ಫೈಟ್ ಮಾಡೋಕ್ಕೆ, ಈ ಕ್ಯಾನ್ಸರ್ ಬರೋ ಸೆಲ್ಸ್ ಇರುತ್ತಲ್ಲ ಅದನ್ನು ಡಿಸ್ಟ್ರಾಯ್ ಮಾಡೋಕ್ಕೆ ಇಮ್ಯೂನ್ ಸಿಸ್ಟಮ್ ಇರುತ್ತಲ್ವ, ಅದು ತುಂಬ ಬೂಸ್ಟ್ ಮಾಡುತ್ತೆ ಈ ಮೈಕ್ರೋಗ್ರೀನ್ಸು. ಸೊ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ನೋಡೋಕೆ ಹೋದರೆ ವಿಟಮಿನ್ ಇ, ಫಿನಾಲಿಕ್ ಕಾಂಪೌಂಡ್ಸು ಮತ್ತು ಫ್ಲೇವನಾಯ್ಡ್ಸ್ ಇದ್ದಾವೆ. ಓಕೆನಾ. ಮತ್ತು ಈ ಆಕ್ಸಿಡೆಂಟ್ಸ್ ಇದೆಯಲ್ವಾ, ಇದು ಫ್ರೀ ರ್ಯಾಡಿಕಲ್ಸು ನಿಮ್ಮ ಬಾಡಿಲಿ ಇರುತ್ತಲ್ವ, ಅದನ್ನೆಲ್ಲ ನ್ಯೂಟ್ರಲೈಸ್ ಮಾಡುತ್ತೆ. ಏಜಿಂಗು, ಯಾರ್ಯಾರು ತುಂಬ ಏಜಿಂಗು ವಯಸ್ಸಾಗ್ಬಿಡ್ತಾಯಿದೆ ಅಂತಾರಲ್ಲ, ಆ ಏಜಿಂಗ್ಗೆ ಮತ್ತು ಕ್ರಾನಿಕ್ ಡಿಸೀಸ್ ಇದಕ್ಕೆ ತುಂಬಾ ಒಳ್ಳೆಯದು. ನೋಡಿ ಎಲ್ಲರೂ ತಿನ್ನಿ ಮೈಕ್ರೋಗ್ರೀನ್ಸ್. ಇದ್ರ ಜೊತೆಗೆ ಪ್ಲ್ಯಾಂಟ್ ಪ್ರೋಟೀನ್ ಸಿಗುತ್ತೆ, ಹೆಲ್ತಿ ಫ್ಯಾಟ್ ಸಿಗುತ್ತೆ, ಮತ್ತು ಹಾರ್ಟಿಗೆ ತುಂಬಾ ಒಳ್ಳೆಯದು. ಇದನ್ನು ನೀವು ಏನೇನು ಮಾಡ್ಕೊಂಡು ತಿನ್ಬೋದು ಅಂದರೆ ಸಲಾಡ್ಸ್ ಮಾಡ್ಕೊಂಡು ತಿನ್ಬೋದು, ಅಥವಾ ಇಲ್ಲಾಂದರೆ ಇದನ್ನು ರುಬ್ಬಿಟ್ಟು ಸ್ಮೂತಿ ಥರ ಮಾಡ್ಕೊಂಡು ತಿನ್ಬೋದು, ಕುಡಿಬೋದು. ಇಲ್ಲಾಂತಂದರೆ ಸ್ಯಾಂಡ್ವಿಚ್ಚು ಈ ಥರ ಎಲ್ಲ ಮಾಡ್ಕೊತಿರಲ್ಲ ಮನೆಯಲ್ಲಿ ಸ್ನ್ಯಾಕ್ಸು, ಅದ್ರ ಮೇಲೆ ಹಾಕ್ಕೊಂಡು ತಿನ್ಬೋದು. ಇಲ್ಲಾಂದರೆ ಏನಾದರೂ ಈ ಬಿಸಿ ಬಿಸಿ ಬೋಂಡ ಬಜ್ಜಿ ಅವಕ್ಕೆ ಲೈಟಾಗಿ ಪುಡಿ ಮಾಡಿ ಹಾಕೊಂಡು, ಬಟ್ ಅದು ಚೆನ್ನಾಗಿರಲ್ಲ, ಆದರೂ ತಿನ್ಬೋದು. ಏನಿಲ್ಲ, ಚೆನ್ನಾಗಿರುತ್ತೆ. ಏನಿಲ್ಲ, ನೀವು ಗೂಗಲಲ್ಲಿ ಇಲ್ಲಾಂದರೆ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಮೈಕ್ರೋಗ್ರೀನ್ಸ್ ರೆಸಿಪೀಸ್ ಅಂತ ಹೊಡೆದ್ರೆ ಸಾಕು, ಒಂದು ಇಷ್ಟೇ ಬಂದುಬಿಡುತ್ತೆ, 100 ಮೇಲೆ ಬಂದುಬಿಡುತ್ತೆ ರೆಸಿಪೀಸು. ಆಯಿತಾ. ಇದು ಸನ್ಫ್ಲವರ್ದು. ನೆಕ್ಸ್ಟ್ ಮೆಂತೆದು ಏನೇನು ಸಿಗುತ್ತೆ ಅಂತಂದರೆ ವಿಟಮಿನ್ ಎ ಇದೆ, ವಿಟಮಿನ್ ಸಿ ಇದೆ, ವಿಟಮಿನ್ ಕೆ ಇದೆ, ವಿಟಮಿನ್ ಬಿ ಇದೆ. ಇದರಲ್ಲಿ ವಿಟಮಿನ್ ಎ ಕಾರೋಟಿನಾಯ್ಡ್ಸ್ ಅಂತ ಒಂದು ಕಾಂಪೌಂಡ್ ಇರುತ್ತೆ ಇದರಲ್ಲಿ. ಇದು ಬಂದುಬಿಟ್ಟು ಕಣ್ಣಿಗೆ ಮತ್ತು ಸ್ಕಿನ್ಗೆ ಮತ್ತು ಇಮ್ಯೂನ್ ಫಂಕ್ಷನ್ಗೆ ತುಂಬಾ ಒಳ್ಳೆಯದು. ಇದರಲ್ಲಿ ಕೂಡ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಅದಾದಮೇಲೆ ನಿಮ್ಮ ಬ್ಲಡ್ಡು ನಾರ್ಮಲ್ಲು, ಇವಾಗ ಗಾಯ ಆಯಿತು ಅಂದಮೇಲೆ ಕ್ಲಾಟಿಂಗ್ ಆಗುತ್ತೆ, ರಕ್ತ ಆಚೆ ಬರ್ತಾ ಇರುತ್ತಲ್ಲ, ಅದು ಹಿಂಗೆ ನಿಂತೋಗುತ್ತೆ, ಕ್ಲಾಟಿಂಗ್ ಆಗಬೇಕು. ಸೊ ಯಾರ್ಯಾರಿಗೆ ಈ ರಕ್ತ ಗಾಯ ಆದಮೇಲೆ ಬರ್ತಾನೇ ಇರುತ್ತೆ, ಕ್ಲಾಟಿಂಗ್ ಆಗೋದಿಲ್ವೋ ಅವ್ರಿಗೆ
ಇದ್ರದ್ದು ಮೆಂತ್ಯದು ತುಂಬಾ ಮೈಕ್ರೋಗ್ರೀನ್ಸ್ ತುಂಬಾ ಒಳ್ಳೆಯದು, ಬ್ಲಡ್ ಕೌಂಟು ಇದು ಮಾಡ್ತದು. ಆಮೇಲೆ ನರ್ವಸ್ ಸಿಸ್ಟಮ್ ಆಗಲಿ, ಮೆಟಬಾಲಿಸಮ್ ಆಗಲಿ, ಇದಕ್ಕೆಲ್ಲ ತುಂಬಾ ಒಳ್ಳೆಯದು. ಮಿನರಲ್ಸ್ ಅಂತ ಬಂದಾಗ ಕ್ಯಾಲ್ಶಿಯಮ್ ಇದೆ, ಐರನ್ ಇದೆ, ಪೊಟ್ಯಾಷಿಯಮ್ ಇದೆ, ಮೆಗ್ನೀಷಿಯಮ್ ಇದೆ. ಬಾಡಿಗೆ ಏನೇನು ಬೇಕೋ ಎಲ್ಲ ಇದೆ ಆಯಿತಾ. ಅದು ಬಿಟ್ಟರೆ ಫೈಬರ್ ಇರುತ್ತೆ, ಪಾಲಿಫಿನಾಲ್ಸ್ ಇರುತ್ತೆ, ಮತ್ತು ಬಯೋ ಆ್ಯಕ್ಟಿವ್ ಮೆಟೀರಿಯಲ್ಸ್, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇರುತ್ತೆ. ಇದೆಲ್ಲ ಬಾಡಿಗೆ ತುಂಬಾ ಒಳ್ಳೆಯದು. ನೆಕ್ಸ್ಟು ಮೆಂತೆಗೆ ಕಡಲೆಕಾಳದು. ಈಗ ಕಡಲೆಕಾಳ್ದಂತ ಬಂದಾಗ ಇದರಲ್ಲಿ ಅದನ್ನೇನು ತಿಂತಾರೆ, ಪ್ರೋಟೀನ್ಗೋಸ್ಕರ ತಿಂತಾರೆ. ಸೊ ಇದರಲ್ಲಿ ಕೂಡ ಪ್ಲ್ಯಾಂಟ್ ಪ್ರೋಟೀನ್ ಇರುತ್ತೆ. ಇದು ಮಸಲು ಮತ್ತು ಟಿಶ್ಯೂಗೆ ತುಂಬಾ ಒಳ್ಳೆಯದು ಆಯಿತಾ. ಇದು ಡೆವಲಪ್ಮೆಂಟ್ಗೆ ಮತ್ತು ಇದು ಮಾಡೋದಕ್ಕೆ ತುಂಬಾ ಒಳ್ಳೆಯದು. ನೆಕ್ಸ್ಟು ಫೈಬರ್ ಇರುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ನ ತುಂಬಾ ಸ್ಮೂತಾಗಿರುತ್ತೆ ಮತ್ತು ಹೆಲ್ತಿ ಡೈಜೆಷನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಐರನ್ ಕೂಡ ಇರುತ್ತೆ. ಇದು ಐರನ್ ಇದ್ಮೇಲೆ ಬ್ಲಡ್ಗೆ ತುಂಬಾ ಒಳ್ಳೆಯದು. ಅದು ಕ್ಯಾಲ್ಶಿಯಮು, ಮೆಗ್ನೀಷಿಯಮು, ಬೋನ್ಸ್ಗೆ ತುಂಬ ಒಳ್ಳೆಯದು. ಪೊಟ್ಯಾಷಿಯಮು, ಆ್ಯಂಟಿ ಆಕ್ಸಿಡೆಂಟ್ಸು, ಫೋಲೇಟು ಮತ್ತು ವಿಟಮಿನ್ಸ್ ಇರುತ್ತೆ. ಸೊ ನಿಮ್ಮ ಬಾಡಿಗೆ ಏನೇನು ಬೇಕೋ, ಈ ಆಚೆ ಕಡೆ ಸಮೋಸ, ಕುರ್ಕುಂಡಿ, ಚೋಚೋ, ಗೀಚೋ, ಚಿಪ್ಸು ಇವೆಲ್ಲ ತಿಂತೀರಲ್ಲ, ಅದ್ರ ಬದಲು ಇದೊಂದು ತಿಂದ್ಬಿಟ್ರೆ ಸಾಕು. ನಿಮಗೆ ವೀಕ್ಲಿ ಒನ್ಸ್ ತಿಂತಾಯಿರಿ, ನಿಮಗೆ ನ್ಯೂಟ್ರಿಷನ್ ಇದು ಅದಕ್ಕೆ ತುಂಬಾ ಕಾಸ್ಟ್ಲಿ. ಇದು ನೀವು ಆಚೆ ನೋಡಿ, ಮೈಕ್ರೋಗ್ರೀನ್ಸ್ ಅಂತ ಸೂಪರ್ ಮಾರ್ಕೆಟಲ್ಲಿ ಮಾಡ್ತಾ ಇರ್ತಾರಲ್ವ, ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ಮೊಳಕೆ ಕಟ್ಟಿದ ಕಾಲಾಗಲಿ ಅಥವಾ ಈ ಥರ ಚಿಗುರು ಬಂದಿರೋ ಮೈಕ್ರೋಗ್ರೀನ್ಸ್ ಆಗಲಿ ತುಂಬಾ ಒಳ್ಳೆಯದು. ಸೊ ಮನೇಲಿ ಮಕ್ಕಳಿದ್ರು ಅಷ್ಟೇ, ಮಕ್ಕಳಿಗೆ ಈ ಥರ ಎಲ್ಲ ಬೆಳೆದು ಮಾಡಿ ಕೊಡಿ. ಇದೇನು ಬಿಸಿಲಲ್ಲಿ ಇರಬೇಕು ಅಂತ ಏನೂ ಇಲ್ಲ, ನೆರಳಲ್ಲಿ ನೀವು ಕಿಚನಲ್ಲಿ ಯಾವುದಾದ್ರೂ ಒಂದು ಕಪ್ಪಲ್ಲಿ ಈ ಥರದ್ದು ಪ್ಲಾಸ್ಟಿಕ್ ಕಂಟೈನರ್ಗೆ ಹೋಲ್ ಮಾಡಿ ನೀವು ಕಿಚನಲ್ಲೇ ಇಟ್ಕೊಂಡ್ರೂ ಈಸಿಯಾಗಿ ಬರುತ್ತೆ. ಸೊ ಮಕ್ಕಳಿಗೆ ಕೊಡಿ, ಒಳ್ಳೆಯದಾಗುತ್ತೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಮೈಕ್ರೋಗ್ರೀನ್ಸ್ ಹೇಗೆ ಬೆಳೆಯೋದು ಅಂತ ಗೊತ್ತಾಯ್ತು ಅಲ್ವಾ. ಫಸ್ಟ್ ಸತಿ ಫ್ಲಾಪ್ ಆಯಿತು, ಅರ್ಧಕ್ಕರ್ಧ ಇನ್ನೂ ಸ್ವಲ್ಪ ಫ್ಲಾಪ್ ಆಯಿತು. ಸೊ ಪ್ರಯತ್ನ ಬಿಡಲ್ಲ, ನಾವು ಮತ್ತೆ ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋ ಮಾಡೋಷ್ಟೊತ್ತಿಗೆ, ನೆಕ್ಸ್ಟ್ ಮೈಕ್ರೋಗ್ರೀನ್ ವಿಡಿಯೋ ಮಾಡೋಷ್ಟೊತ್ತಿಗೆ 8ರಲ್ಲಿ 8 ಬಂದಿರಬೇಕು. ಆ ಥರದೊಂದು ವಿಡಿಯೋ ಮಾಡಿ ನೆಕ್ಸ್ಟ್ ಹಾಕ್ತೀವಿ, ಇನ್ನೊಂದು ಸ್ವಲ್ಪ ದಿವಸ ಹೋಗಲಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನೋಡಿ ಮೈಕ್ರೋಗ್ರೀನ್ಸು ಏನು ಮಾಡ್ತಿರೋದು ಮೈಕ್ರೋಗ್ರೀನ್ಸಲ್ಲಿ? ಸಲಾಡ್ ಮಾಡ್ತೀನಿ, ಇಲ್ಲಾಂದರೆ ನೋಡ್ತೀನಿ. ಹೋಟೆಲ್ ವೇಸ್ಟ್ ಅಂತ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಏನು ಮಾಡೋದು ಅಂತ ಡಿಸೈಡ್ ಮಾಡೋದು. ಎಸ್. ಸೊ ಹೇಗಿತ್ತು ಸ್ನೇಹಿತರೆ ಮೈಕ್ರೋಗ್ರೀನ್ಸ್ ಬೆಳೆದಿದ್ದು? ಚೆನ್ನಾಗಿತ್ತು ಅಂತಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ಇದೇ ಥರದ ಕಂಟೆಂಟ್ ಬೇಕು ಅಂತಂದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೀವೇನಾದರೂ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನಾವು ನಿಮ್ಮನ್ನು ಮುಂದಿನ ವಿಡಿಯೋನಲ್ಲಿ ನೋಡ್ತೀವಿ. ಅಲ್ಲಿವರೆಗೂ ಪೀಸ್.